ಮಾನವನ ಜೀವನದಲ್ಲಿ ಪುರುಷರಿಗಿಂತ ಮಹಿಳೆಯರಿಗೆ ಹೆಚ್ಚಿನ ಗೌರವವಿರುತ್ತದೆ. ಮನುಷ್ಯನ ಹುಟ್ಟಿನಿಂದ ಒಂದು ನಿರ್ದಿಷ್ಟ ವಯಸ್ಸಿಗೆ ಬರುವವರೆಗೂ ತಂದೆಯ ಪ್ರೀತಿಗಿಂತ ತಾಯಿಯ ಪ್ರೀತಿಯೇ ಹೆಚ್ಚಾಗಿರುತ್ತದೆ. ಒಂದು ಕುಟುಂಬದಲ್ಲಿ ತಂದೆ ಇಲ್ಲದಿದ್ದರೆ ಸ್ವಲ್ಪ ತೊಂದರೆಯಾಗಬಹುದು, ಆದರೆ ತಾಯಿ ಇಲ್ಲದಿದ್ದರೆ ಆಗುವ ತೊಂದರೆಗಳನ್ನು ಹೇಳುತ್ತಿರದು. ಹುಟ್ಟಿನಿಂದ ಬೆಳೆಯುವವರೆಗೂ ಪ್ರತಿಯೊಂದರಲ್ಲೂ ನೆರಳಾಗಿ ನಿಂತು ನಮ್ಮನ್ನು ಬೆಳೆಸುತ್ತಾಳೆ. ಅವಳಿಂದಲೇ ನಾವು ಮರ್ಯಾದೆ ಮತ್ತು ಸಂಸ್ಕಾರಗಳನ್ನು ಕಲಿಯುತ್ತೇವೆ. ಅಂತಹ ಮಹಿಳೆ ಪರಪುರುಷನೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡರೆ ಅದು ಮಕ್ಕಳ ಮೇಲೆ ತೀವ್ರ ಪ್ರಭಾವ ಬೀರುವ ಅವಕಾಶವಿದೆ ಎಂದು ತಜ್ಞರು ಹೇಳುತ್ತಾರೆ. ಮಾನವ ಸಮಾಜದಲ್ಲಿ ಹೆಣ್ಣು ಗಂಡು ಸಮಾನ ಎಂಬುದು ನಿಜವಾದರೂ ನಮ್ಮ ಭಾರತದಲ್ಲಿ ಮಹಿಳೆಯರಿಗೆ ಕೆಲವು ವಿಶೇಷವಾದ ಹಾಗೂ ಗೌರವಯುತವಾದ ಕಟ್ಟುಪಾಡುಗಳಿರುತ್ತವೆ. ಮಹಿಳೆಯರು ಆ ಕಟ್ಟುಪಾಡುಗಳ ಪ್ರಕಾರವೇ ಇರಬೇಕು, ಇಲ್ಲದಿದ್ದರೆ ತೊಂದರೆಗಳು ಎದುರಾಗುತ್ತವೆ ಎಂದು ಮನಃಶಾಸ್ತ್ರಜ್ಞರು ಹೇಳುತ್ತಾರೆ. ಮಹಿಳೆಯರು ಪರಪುರುಷರೊಂದಿಗೆ ಸಂಬಂಧ ಬೆಳೆಸಲು ಪ್ರಮುಖ 3 ಕಾರಣಗಳು ಇಲ್ಲಿವೆ. 1. ಮನಸ್ಸನ್ನು ಅರ್ಥ ಮಾಡಿಕೊಳ್ಳದಿರುವುದು. ಕೆಲವು ಗಂಡಂದಿರು ಪ್ರತಿದಿನ ತಮ್ಮ ಉದ್ಯೋಗ ಅಥವಾ ಆಫೀಸ್ ಕೆಲಸಗಳಲ್ಲಿಯೇ ಬ್ಯುಸಿಯಾಗಿರುತ್ತಾರೆ. ಆಫೀಸ್ನಿಂದ ಬಂದ ನಂತರ ಮನೆಯಲ್ಲಿ ಹೆಂಡತಿಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡಲಾಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಯಾವಾಗಲೂ ಮನೆಯಲ್ಲೇ ಇರುವ ಹೆಂಡತಿಯ ಕನಿಷ್ಠ ಆಸೆಗಳನ್ನು ಕೂಡ ಗಂಡ ತೀರಿಸಲಾಗದಿದ್ದಾಗ ಹೆಂಡತಿಯರು ಪರಪುರುಷನೊಂದಿಗೆ ಸಂಬಂಧ ಬೆಳೆಸುತ್ತಾರೆ ಎಂದು ಮನಃಶಾಸ್ತ್ರಜ್ಞರು ಹೇಳುತ್ತಾರೆ. 2. ಕುಟುಂಬವನ್ನು ನಿರ್ಲಕ್ಷಿಸುವುದು. ಕೆಲವು ಗಂಡಂದಿರು ಯಾವುದೇ ಕೆಲಸ ಮಾಡದೆ ಕುಟುಂಬದ ಜವಾಬ್ದಾರಿಗಳನ್ನು ಮರೆತು ಹೆಂಡತಿಯನ್ನು ಪದೇ ಪದೇ ಹಿಂಸಿಸುವುದು ಮತ್ತು ವಿಪರೀತವಾಗಿ ಕುಡಿಯುವ ಚಟ ಹೊಂದಿರುತ್ತಾರೆ. ಕುಟುಂಬವನ್ನು ನಿರ್ಲಕ್ಷಿಸುವ ಇಂತಹ ಗಂಡನ ನಡವಳಿಕೆಯಿಂದ ಬೇಸತ್ತು ಕೆಲವು ಮಹಿಳೆಯರು ಪರಪುರುಷನೊಂದಿಗೆ ಸಂಬಂಧ ಬೆಳೆಸುತ್ತಾರೆ. 3. ಅಹಂಕಾರ ಅಥವಾ ಸೇಡಿನ ಮನೋಭಾವ. ಸಂಸಾರ ಸುಗಮವಾಗಿ ಸಾಗುತ್ತಿರುವಾಗ ಕೆಲವು ಗಂಡಂದಿರು ಸುಂದರವಾದ ಹೆಂಡತಿ ಇದ್ದರೂ ಪರಸ್ತ್ರೀಯರೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಳ್ಳುತ್ತಾರೆ. ಈ ವಿಷಯ ಹೆಂಡತಿಗೆ ತಿಳಿದಾಗ ಸಹಜವಾಗಿ ಮನೆಯಲ್ಲಿ ಗಲಾಟೆಗಳಾಗುತ್ತವೆ. ಗಂಡ ಆ ಸಂಬಂಧವನ್ನು ಮುಂದುವರಿಸಿದರೆ ಬೇಸತ್ತ ಹೆಂಡತಿ ನನಗೇನು ಕಮ್ಮಿ, ನನಗೂ ಸೌಂದರ್ಯವಿದೆ, ವಿದ್ಯೆ ಇದೆ ಎಂಬ ಹಠಕ್ಕೆ ಅಥವಾ ಸೇಡಿಗೆ ಬಿದ್ದು ತಾವೂ ಕೂಡ ಪರಪುರುಷನೊಂದಿಗೆ ಸಂಬಂಧ ಬೆಳೆಸುವ ಅನೇಕ ಉದಾಹರಣೆಗಳಿವೆ ಎಂದು ಮನಃಶಾಸ್ತ್ರಜ್ಞರು ಹೇಳುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.